ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಆಗಬೇಕಾಗಿರುವಂತ ಯೂನಿಟ್ಗಳನ್ನ ತಗೊಂಡು ಹೋಗಿದ್ದಾರೆ. ಇವತ್ತು ನಾಳೆ ಎಕ್ಸ್ಪೆನ್ಷನ್ ಆದ್ರೆ 5 ಲಕ್ಷ ಲೀಟರ್ ಇವತ್ತೇನಿದೆ, ಉದಾಹರಣೆಗೆ ನಾಳೆ 10 ಲಕ್ಷ ಲೀಟರ್ ಆಯ್ತಪ್ಪ. ಹೈನುಗಾರಿಕೆಗೆ ಇಲ್ಲೇ ಬಂದ್ ಮಾಡಿದೀರಾ, ನೀವು ಸೀಲಿಂಗ್ ಮಾಡಿದೀರಾ. 5 ಲಕ್ಷ ಲೀಟರ್ ಇಷ್ಟೇ, ನೀವು ಇದ್ರ ಮೇಲೆ ಉತ್ಪಾದನೆ ಮಾಡಬೇಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಅಂತ ಹೇಳಿಕೆ ಕೊಡ್ತೀರಾ ಅಲ್ರಿ? ನಿಮ್ ದೂರದೃಷ್ಟಿ ಇದೆಯಾ? ಎಲ್ಲವೂ ಕೂಡ ಈ ಕಾಮಾಲೆ ರೋಗದವ್ರಿಗೆ ಕಾಣಿಸಿದ್ದೆಲ್ಲ ಏನು? ಕಾಣಿಸಿದ್ದೆಲ್ಲ ಯಾವ ಬಣ್ಣ? ಈ ರೀತಿಯಲ್ಲಿ ನೀವೆಲ್ಲ ಕೂಡ ಮಾಡ್ತಾ ಇದ್ದೀರಿ. ಎಲ್ಲವೂ ಕೂಡ ರಾಜಕಾರಣದ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದೀರಿ. ಪಾಪ ಅವರು ಶಾಶ್ವತವಾಗಿ ಇಲ್ಲೇ ಮಂತ್ರಿ ಆಗಿರ್ತೇವೆ, ಸರ್ಕಾರ ಇಲ್ಲೇ ಇರುತ್ತೆ ಅಂತ ತಿಳ್ಕೊಂಡಿದ್ದಾರೆ. ನೋಡೋಣ, ಭವಿಷ್ಯ ನಾನು ಹೇಳಲಿಕ್ಕೆ ಹೋಗಲ್ಲ. ಕಾಲಗರ್ಭದಲ್ಲಿ ಏನಿದೆಯೋ ನನಗೇನು ಗೊತ್ತಿಲ್ಲ. ನೋಡೋಣ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಕೆಲವು ದಿನಗಳಾಗಿ. ಆದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ರೈತರಿಗೆ, ನಿಜವಾದಂತ ರೈತರಿಗೆ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಆಗಬೇಕಾಗಿರುವಂತ ಯೂನಿಟ್ಗಳನ್ನ ತಗೊಂಡು ಹೋಗಿದ್ದಾರೆ. ಇವತ್ತು ನಾಳೆ ಎಕ್ಸ್ಪೆನ್ಷನ್ ಆದ್ರೆ 5 ಲಕ್ಷ ಲೀಟರ್ ಇವತ್ತೇನಿದೆ, ಉದಾಹರಣೆಗೆ ನಾಳೆ 10 ಲಕ್ಷ ಲೀಟರ್ ಆಯ್ತಪ್ಪ. ಹೈನುಗಾರಿಕೆಗೆ ಇಲ್ಲೇ ಬಂದ್ ಮಾಡಿದೀರಾ, ನೀವು ಸೀಲಿಂಗ್ ಮಾಡಿದೀರಾ. 5 ಲಕ್ಷ ಲೀಟರ್ ಇಷ್ಟೇ, ನೀವು ಇದ್ರ ಮೇಲೆ ಉತ್ಪಾದನೆ ಮಾಡಬೇಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಅಂತ ಹೇಳಿಕೆ ಕೊಡ್ತೀರಾ ಅಲ್ರಿ? ನಿಮ್ ದೂರದೃಷ್ಟಿ ಇದೆಯಾ? ಎಲ್ಲವೂ ಕೂಡ ಈ ಕಾಮಾಲೆ ರೋಗದವ್ರಿಗೆ ಕಾಣಿಸಿದ್ದೆಲ್ಲ ಏನು? ಕಾಣಿಸಿದ್ದೆಲ್ಲ ಯಾವ ಬಣ್ಣ? ಈ ರೀತಿಯಲ್ಲಿ ನೀವೆಲ್ಲ ಕೂಡ ಮಾಡ್ತಾ ಇದ್ದೀರಿ. ಎಲ್ಲವೂ ಕೂಡ ರಾಜಕಾರಣದ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದೀರಿ. ಪಾಪ ಅವರು ಶಾಶ್ವತವಾಗಿ ಇಲ್ಲೇ ಮಂತ್ರಿ ಆಗಿರ್ತೇವೆ, ಸರ್ಕಾರ ಇಲ್ಲೇ ಇರುತ್ತೆ ಅಂತ ತಿಳ್ಕೊಂಡಿದ್ದಾರೆ. ನೋಡೋಣ, ಭವಿಷ್ಯ ನಾನು ಹೇಳಲಿಕ್ಕೆ ಹೋಗಲ್ಲ. ಕಾಲಗರ್ಭದಲ್ಲಿ ಏನಿದೆಯೋ ನನಗೇನು ಗೊತ್ತಿಲ್ಲ. ನೋಡೋಣ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಕೆಲವು ದಿನಗಳಾಗಿ. ಆದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ರೈತರಿಗೆ, ನಿಜವಾದಂತ ರೈತರಿಗೆ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ.